ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ನಾನು ಇವತ್ತು ನಿಮಗೆ ಮೈಗ್ರೇನ್ ಕ್ಯೂರ್ಗೆ ಕೆಲವೊಂದು ಟಿಪ್ಸ್ ಅನ್ನ ತಗೊಂಡು ಬಂದಿದ್ದೀನಿ. ಆಯುರ್ವೇದದಲ್ಲಿ ನಾವು ಇದಕ್ಕೆ ಅರ್ಧಾವಭೇದಕ, ಹಾಫ್ ಹೆಡ್ಏಕ್ ಅಂತ ಹೇಳ್ತೀವಿ. ಇದಕ್ಕೆ ಎರಡು ಕಾರಣಗಳಿದೆ. ಒಂದು ವಾತ ಅಂದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ಇನ್ಸ್ಟೆಬಿಲಿಟಿ ಆಗೋದು, ಎರಡನೇದು ಆಮ್ಲಪಿತ್ತ ಅಂತೀವಿ, ಇಂಡೈಜೆಷನ್ ಇಂದ ತೊಂದರೆ ಆಗುವಂಥದ್ದು. ತುಂಬಾ ಸತಿ ನಾವು ನೋಡ್ತೀವಿ ಮೈಗ್ರೇನ್ ಹೆಡ್ಏಕ್ ಇರೋರಿಗೆ ವಾಮಿಟಿಂಗ್ ಮಾಡಿದ ತಕ್ಷಣ ಸ್ವಲ್ಪ ರಿಲೀಫ್ ಆಗುತ್ತೆ. ಯಾಕಂದ್ರೆ ಹೊಟ್ಟೆ ಮತ್ತೆ ಮೈಗ್ರೇನ್ ಎರಡು ಇಂಟರ್ ರಿಲೇಟೆಡ್. ಸೊ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಒಂದು 45 ಡೇಸ್ ಅಷ್ಟು ಈ ರೆಮಿಡಿಯನ್ನ ಮಾಡಬೇಕು. ಖಾಲಿ ಹೊಟ್ಟೆಲಿದ್ದಾಗ ಹೊಕ್ಕಳ ಸುತ್ತಲ ನೀವು ಹರಳೆಣ್ಣೆನ ಹಚ್ಕೊಂಡು ಹಾಟ್ ವಾಟರ್ ಬ್ಯಾಗ್ ಒಂದು 30 ಮಿನಿಟ್ಸ್ ಇಟ್ಕೋಬೇಕು. ಹಾಟ್ ವಾಟರ್ ಬ್ಯಾಗ್ ಇಲ್ಲ ಅಂತಂದ್ರೆ ನೀವು ಹೇರ್ ಡ್ರೈಯರ್ ಇಂದ ಕೂಡ ಒಂದು 5ರಿಂದ 10 ನಿಮಿಷ ನೀವು ಹೊಟ್ಟೆ ಸುತ್ತಲೂ ಹರಳೆಣ್ಣೆನ ಕಾಯಿಸ್ಕೊಂಡಾಗ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಹೋಗ್ತಾ ಹೋಗುತ್ತೆ. ಎರಡನೇದೇನಂದ್ರೆ, ಕೆಲವೊಂದ್ಸತಿ ಮೈಗ್ರೇನ್ ಹೆಡೇಕ್ ಆಲ್ರೆಡಿ ಬಂದಿದೆ, ತುಂಬಾ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಕೂಡ ನೀವು ಹೀಟಿಂಗ್ ಅನ್ನ ಮಾಡ್ಬೋದು. ಅಂದ್ರೆ ಹೇರ್ ಡ್ರೈಯರ್ ಅಲ್ಲಿ ನೀವು ಪೂರ್ತಿ ಇದರ ಹಣೆ, ಕುತ್ತಿಗೆ, ಬೆನ್ನಿನ ಇಲ್ಲಿ ಭಾಗ, ಹೊಟ್ಟೆಯ ಭಾಗವನ್ನ ನೀವು ಹೀಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಪೇನ್ ರಿಲೀಫ್ ಅನ್ನ ನೀವು ನೋಡ್ಬೋದು. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡಬೇಕು. ಯಾಕಂದ್ರೆ ಸ್ಟ್ರೆಸ್ ಮತ್ತೆ ಈಟಿಂಗ್ ಹ್ಯಾಬಿಟ್ಸ್ ಎರಡು ಮೈಗ್ರೇನ್ ತೊಂದರೆಯನ್ನ ಕಡಿಮೆ ಮಾಡೋಕೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯೋಗದಲ್ಲಿ ನಾವು ಬ್ರೀದಿಂಗ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಎಡಗಡೆ ಕೈಯನ್ನ ಈ ತರ ಚಿನ್ ಮುದ್ರದಲ್ಲಿ ಇಟ್ಕೊಳ್ಬೇಕು. ಬಲಗೈಯಿಂದ ಈ ತರ ಹೀಗೆ ಬಲಗಡೆ ಮೂಗನ್ನ ಮುಚ್ಚಿ ಎಡಗಡೆ ಮೂಗಲ್ಲಿ ನಿಧಾನ ಉಸಿರಾಟ ಒಂದು 15 ಮಾಡಬೇಕು. ಆಮೇಲೆ ಎಡಗಡೆ ಮೂಗನ್ನ ಮುಚ್ಚಿ ಬಲಗಡೆ ಮೂಗಲ್ಲಿ ಈ ತರ ನೀವು ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಬ್ರೀದಿಂಗ್ ಪ್ರಾಕ್ಟೀಸ್ ಅನ್ನ ನೀವು ದಿನದಲ್ಲಿ ಯಾವಾಗಾದ್ರೂ ಮಾಡ್ಬೋದು. ನೀವು ಒಂದು 30-40 ತರ ಒಂದು ಸೆಟ್ ಮಾಡ್ಕೊಂಡು ದಿನದಲ್ಲಿ 3-4 ಸೆಟ್ ಅನ್ನ ಮಾಡಬೇಕು. ನೀವು ಕೂತ್ಕೊಂಡಾರು ಮಾಡ್ಬೋದು, ಮಲ್ಕೊಂಡಲ್ಲಿ ಮಾಡ್ಬೋದು, ಆಫೀಸಲ್ಲಿ ಕೂಡ ನೀವು ಈ ಪ್ರಾಕ್ಟೀಸಸ್ ಅನ್ನ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ, ಧನಿಯಾ ಮತ್ತೆ ಸೋಂಪನ್ನ ಹಾಕಿ ಕಷಾಯವನ್ನ ಮಾಡ್ಕೊಂಡು 1-2 ಡ್ರಾಪ್ ತುಪ್ಪ ಹಾಕೊಂಡು ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ ನೀವು ಸೇವಿಸ್ತಾ ಬಂದ್ರೆ ನಿಮಗೆ ಎಪಿಸೋಡ್ಸ್, ಯೂಶಲಿ ಮೈಗ್ರೇನ್ ಅನ್ನೋದು ಅವಾಗವಾಗ ಬರ್ತಾ ಇರುತ್ತೆ. ಸೊ ಆ ಎಪಿಸೋಡ್ಸ್ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಗೆ ಮೈಗ್ರೇನ್ ಇಂದ ರಿಲೀಫ್ ಸಿಗುತ್ತೆ. ಇದಕ್ಕಿಂತ ಹೆಚ್ಚು ನಿಮ್ಗೆ ಮೆಡಿಸಿನಲ್ ಟ್ರೀಟ್ಮೆಂಟ್ ಬೇಕಂದ್ರೆ ನೀವು ನನ್ನ ಕನ್ಸಲ್ಟ್ ಮಾಡಬಹುದು. ನನ್ನ ನಂಬರು ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ವಿಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ.